ನಮಸ್ಕಾರ ವೀಕ್ಷಕರೇ, ಇನ್ನು ಕೆಲವೇ ಹೊತ್ತಿನಲ್ಲಿ ಹೊಸ ಸಚಿವರ ಪಟ್ಟಿ ರಿಲೀಸ್ ಆಗುತ್ತೆ. ಇವತ್ತು ನಾವೆಲ್ಲರೂ ಕೂಡ ವಿಧಾನಸೌಧದ ಮುಂದೆ ನಿಂತಿದ್ದೀವಿ. ಪ್ರಾಬಬಲ್ ಲಿಸ್ಟ್ ಈಗಾಗಲೇ ಎಲ್ಲರ ಕೈ ಸೇರಾಗಿದೆ. ಒಂದೆರಡು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಹೊರತುಪಡಿಸಿದ್ರೆ ಈಗ ನಾವೇನ್ ಕೊಡ್ತೀವಿ ಅದೇ ಆಲ್ಮೋಸ್ಟ್ 90% ಕನ್ಫರ್ಮ್ ಇರುವಂತ ಲಿಸ್ಟ್. ವಿವಿಧ ಜಿಲ್ಲೆಗಳ ಅನುಭವಿ ಪತ್ರಕರ್ತರು ಈಗಾಗಲೇ ದಾವಣಗೆರೆ ಚುನಾವಣೆಯನ್ನ ಕವರ್ ಮಾಡಿದ್ವಿ. ಆ ಬಳಿಕ ಇದೀಗ ಕ್ಯಾಬಿನೆಟ್ ಕವರೇಜ್ ವಿಧಾನಸೌಧದ ಮುಂದಿಂದ ನಾನು ಯೋಗೇಶ್, ಹಾಗೇನೆ ಪ್ರಶಾಂತ್, ಅಕ್ಷಯ್ ಮತ್ತು ಯಶವಂತ್ ಸೇರ್ಕೊಂಡಿದ್ದೀವಿ. ಮೊದಲನೇದಾಗಿ ಹೆಚ್ಚು ಚರ್ಚೆ ಆಗ್ತಿರೋದು ಜಮೀರ್ ಅಹಮದ್ ಅವ್ರಿಗೆ ಬರ್ಡೇ ಗಿಫ್ಟ್ ಸಿಗುತ್ತಾ ಇಲ್ವಾ ಅಂತ. ಯೋಗೇಜಿ, ಡೇ ಒನ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೊದಲ ಕ್ಯಾಬಿನೆಟ್ ರಚನೆ ಆದಂತ ಸಂದರ್ಭದಲ್ಲಿ ಇದ್ದಂತ ಮೊದಲ ಪ್ರಶ್ನೆಯೇ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಡ್ತಾರೆ ಅಂತೇಳಿ. ಸೊ ಅದ್ರ ಪ್ರಕಾರ ಕೈ ಬಿಟ್ಟಿದ್ರು, ಮೊದಲ ಕ್ಯಾಬಿನೆಟ್ ನಿಂದ ಕೈ ಬಿಟ್ಟಿದ್ರು. ಅದಾದ ಬಳಿಕ ಒಂದು ಆಡಿಯೋ ವೈರಲ್ ಆಯ್ತು, ಎಲ್ಲವೂ ಆಯ್ತು. ಈಗ ರೀಸೆಂಟ್ ಆಗಿ ಜಮೀರ್ ಅಹಮದ್ ಖಾನ್ ಎಲ್ಲ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತೇಳಿ. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸದ್ಯದ ಮಾಹಿತಿಯ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಇಲ್ಲ ಸದ್ಯದವರೆಗೂ ಕೂಡ. ಆದ್ರೆ ಲಾಸ್ಟ್ ಮೂಮೆಂಟ್ ನ ಲಾಬಿ ಲೆಕ್ಕಾಚಾರಗಳು, ಈಗ ದೆಹಲಿ ಭೇಟಿಯನ್ನ ಮುಗಿಸ್ಬಿಟ್ಟು ಬಂದಿದ್ದಾರೆ. ಆ ದೆಹಲಿಯಿಂದ ಬರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ರಂತೆ, ನೀವು ಹೋಗಿ ನಾವು ಫೈನಲ್ ಮಾಡಿ ಕಳಿಸ್ತೀವಿ ಅಂತೇಳಿ. ಸೊ ಕರ್ನಾಟಕ ಸರ್ಕಾರದ 21 ಸಚಿವರ ಪಟ್ಟಿ ಏನಿದೆ ಅದು ಡೆಲ್ಲಿಯಲ್ಲಿ ಫೈನಲ್ ಆಗ್ತಿರೋದ್ರಿಂದಾಗಿ ಜಮೀರ್ ಅಹಮದ್ ಖಾನ್ ಕೇರಳದ ಮುಖಾಂತರ ಲಾಬಿ ಮಾಡ್ತಿರೋ ಕಾರಣಕ್ಕೋಸ್ಕರ ಕೇರಳದ ಲಾಬಿ ಏನಾದ್ರು ವರ್ಕೌಟ್ ಆದ್ರೆ ಸಚಿವ ಸ್ಥಾನ ಸಿಗ್ಬಹುದು, ಇಲ್ಲದಿದ್ರೆ ಕಷ್ಟ. ಎಸ್, ಮತ್ತೊಂದು ಪ್ರಶ್ನೆ ಯಶವಂತ್ ಅವ್ರಿಗೆ. ಎಸ್ ಮಲ್ಲಿಕಾರ್ಜುನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಶಾಮನೂರ್ ಅವರ ಕುಟುಂಬಕ್ಕೆ ಈ ಬಾರಿ ಯಾವ ಖಾತೆ ಅಂತ? ಎಸ್ ಮಲ್ಲಿಕಾರ್ಜುನ್ ಈ ಬಾರಿ ಅಬಕಾರಿ ಅಥವಾ ಅರಣ್ಯ ಖಾತೆ ಸಿಗುವಂತ ಸಾಧ್ಯತೆ ಇದೆ. ಬಹಳ ಚರ್ಚೆ ಕೂಡ ಆಗ್ತಿದೆ ಅವ್ರು ಸಿಗುತ್ತೆ ಅಂತ ಹೇಳಿ. ಮತ್ತೆ ಲಿಂಗಾಯತ ಸಮುದಾಯದ ಕೋಟಾದಲ್ಲಿ ಅವರಿಗೆ ಕೊಡ್ತಾರೆ ಅಂತ ಹೇಳಿ ಬಹುತೇಕ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಎಂ ಕೃಷ್ಣ ಅವಧಿಯಲ್ಲೂ ಕೂಡ ಸಚಿವರಾಗಿದ್ದು ಎಸ್ ಮಲ್ಲಿಕಾರ್ಜುನ್, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಆಗಿದ್ರು. ಈಗ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆಗ್ತಾರೆ ಅಂತ ಹೇಳಿ ಮತ್ತೊಂದು ಅಚ್ಚರಿಯ ಹೆಸರು ಅನ್ನೋ ರೀತಿ ಕೆ ಎಸ್ ಬಸವಂತಪ್ಪ ಹೆಸರು ಕೂಡ ಬರ್ತಾ ಇದೆ. ಮಾಯ್ಕೊಂಡ ಒಂದು ವೇಳೆ ಎಸ್ ಸಮುದಾಯದ ಬಲಗೈಯಲ್ಲಿ ಏನಾದ್ರು ಕೊಡಬೇಕು ಅಂತ ಆಯ್ತು ಅಂದ್ರೆ ಬಸವಂತಪ್ಪನ ಹೆಸರು ಕೂಡ ಮುನ್ನೆಲೆಯಲ್ಲಿ ಇರೋದ್ರಿಂದ ಈ ಒಂದು ಹಗ್ಗ ಜಗ್ಗಾಟ ಜಾಸ್ತಿ ನಡೀತಾ ಇದೆ. ಆ ಲಿಂಗಾಯತ ಕೋಟದಲ್ಲಿ ಆಲ್ರೆಡಿ ಮಲ್ಲಿಕಾರ್ಜುನ್ ಫಿಕ್ಸ್ ಆಗಿದ್ದಾರೆ. ಎಸ್ ಕೋಟದಲ್ಲಿ ಏನಾದ್ರು ವೇರಿಯೇಷನ್ ಆಯ್ತಾರೆ ಮಲ್ಲಿಕಾರ್ಜುನ್ ಎಲ್ಲ ಸ್ವಲ್ಪ ಅಲ್ಲಾಡೋ ಸಾಧ್ಯತೆ ಬಹುತೇಕ ಇರುವಂತದ್ದು. 99% ಮಲ್ಲಿಕಾರ್ಜುನ್ ಹೆಸರು ಫಿಕ್ಸ್ ಆಗಿದೆ. ಇನ್ನೊಂದ್ ಕಡೆ ಚಿಕ್ಕಮಂಗ್ಳೂರ್ ಅಂದ ತಕ್ಷಣ ಈ ಬಾರಿಯ ವಿಧಾನಸಭೆ ಅಂದ್ರೆ ಈ ಬಾರಿಯ ಸರ್ಕಾರದಲ್ಲಿ MLA ಗೂ ಪೈಪೋಟಿ, ಶೃಂಗೇರಿ ವಿಚಾರಕ್ಕೆ ಬಂದ್ರೆ MLC ಗೂ ಪೈಪೋಟಿ, ಗಾಯತ್ರಿ ಶಾಂತೇಗೌಡರ ವಿಚಾರಕ್ಕೆ ಬಂದ್ರೆ ಚಿಕ್ಕಮಂಗ್ಳೂರ್ ಕೋಟ ಇದೆಯಾ ಈ ಬಾರಿ ಸಚಿವ ಸ್ಥಾನಕ್ಕೆ? ಚರ್ಚೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಇಲ್ಲಿ ತನಕ 5 ಜನ MLA-ಗಳಿದ್ರು. ಲಾಸ್ಟ್ ಕಳೆದ ಬಾರಿ ಏನಿದ್ರು 5 ಜನ ಬಿಜೆಪಿಯವರು ಇದ್ರು, ಈ ಸರಿ 5 ಕೂಡ ಕಾಂಗ್ರೆಸ್ಗೆ ಬಂದಿರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು 2 ಸೀಟುಗಳು MLC ಕೋಟದಲ್ಲಿ ಏನು ಗಾಯತ್ರಿ ಶಾಂತೇಗೌಡ ಇದ್ರು. ಕಳೆದ ಬಾರಿ ಚುನಾವಣೆ ನಡೆದಂತ ಫಲಿತಾಂಶದಲ್ಲಿ ಅವರಿಗೆ ವ್ಯತಿರಿಕ್ತವಾದಂತ ಫಲಿತಾಂಶ ಬಂದಿತ್ತು. ಅಲ್ಲಿಗೆ ಅವರು ಸೋತಿದ್ದಾರೆ ಅಂತ ಹೇಳಲಾಯ್ತು. ಮೊನ್ನೆ ತಾನೇ ಬಂದಿದೆ ಫಲಿತಾಂಶ, ಇಲ್ಲ ಅವರು ವಿನ್ ಆಗಿರೋದು ಅಂತ ಹೇಳಿ. ಅವರು ಕೂಡ MLC ಆಗಿ ಎಂಟ್ರಿ ಆಗಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ಆರತಿ ಕೃಷ್ಣ ಅವರು ಕೂಡ MLC ಆಗಿ ಬಂದಿದ್ದಾರೆ. ಸೊ ಒಟ್ಟಿಗೆ 5+2 7 ಜನ ಇದ್ದಾರೆ. ಹಾಗಾಗಿ ಒಂದು ದೊಡ್ಡ ಮೊತ್ತದ ಕುತೂಹಲ ಇದೆ. ಯಾಕಂದ್ರೆ ಚಿಕ್ಕಮಗಳೂರಿನ ಒಂದು ಪುಟ್ಟ ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದಾಗ ಒಂದು ಚಿಕ್ಕ ಜಿಲ್ಲೆಯಲ್ಲಿ 7 ಜನ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಗೆ ಮುನ್ನೆಲೆಗೆ ತರಲಿಕ್ಕೆ ಇಷ್ಟು ಜನರ ಕೊಡುಗೆ ಇದೆ. ಹಾಗಾಗಿ ಕೊಡ್ಬೇಕು ಅಂತಿದೆ. ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಿದೆ. ಒಂದ್ರ ಲಾಬಿ ಮಾಡೋ ಮಟ್ಟಕ್ಕೆ ಒಂದಷ್ಟು ಜನ ತಮ್ಮಯ್ಯವರು ಬರ್ಲಿಲ್ಲ, ಇಲ್ಲ ಅವರು ನೇರವಾಗಿ ಹೇಳಿಕೆನೆ ಕೊಟ್ರು, ನಾನು ಮೊದಲನೇ ಬಾರಿ ಗೆದ್ದಿದ್ದೀನಿ, ನನಗೇನು ಸಚಿವ ಸ್ಥಾನ ಬೇಡ ಅನ್ನುವಂಥದ್ದು ಹೇಳಿಕೆ ಕೊಟ್ರು. ಆದ್ರೆ TD ರಾಜೇಗೌಡರು ಏನಿದ್ದಾರೆ 2ನೇ ಬಾರಿ ಗೆದ್ದಂತವ್ರು. ಅದೇ ರೀತಿಯಾಗಿ ತರೀಕೆರೆಯಿಂದ ಶ್ರೀನಿವಾಸ್ ಅವರು ಏನಿದ್ದಾರೆ ಅವರು ಕೂಡ 2013 ಮತ್ತೆ 23 2 ಬಾರಿ ಗೆದ್ದಂತವ್ರು. ಅವರಿಬ್ರು ಕೂಡ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಪಡ್ತಿದ್ದಾರೆ, ಇಲ್ಲಂತ. ಅದರ ಜೊತೆಗೆ ನಯನ ಮೋಟಮ್ ಅವರು ಏನಿದ್ದಾರೆ ಅವರು ಕೂಡ ಒಂದಷ್ಟು ದೆಹಲಿಗೆ ಹೋಗಿ ಬರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಕೂಡ ಮಾಧ್ಯಮಗಳ ಜೊತೆ ಮಾತಾಡ್ತಾ ಹೇಳ್ತಿದ್ರು, ಮಹಿಳಾ ಕೋಟದಲ್ಲಿ ನಾನು ಕೂಡ ಪ್ರಯತ್ನ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಹೊಸಬರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ಕೊಂಡು ಒಂದಷ್ಟು ಚರ್ಚೆ ಆಗ್ತಿದೆ. ಹಾಗಿದ್ರೆ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಖಂಡಿತ ನಾನು ನಿಭಾಯಿಸ್ತೇನೆ, ಕೊಡ್ಬೇಕು ಅನ್ನೋಂತ ಒಂದು ಮಾತನ್ನ, ಅದರ ಒಟ್ಟಿಗೆ ಅದಕ್ಕೆ ಏನೇನ್ ಬೇಕು ಅಂದ್ರೆ ಎದುರುಗಡೆನ ಅಷ್ಟು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಹಿಂದ್ಗಡೆಯಿಂದ ಒಂದಷ್ಟು ಪ್ರಯತ್ನನ ಮಾಡಿರ್ತಾರೆ. ಹಾಗಾಗಿ ಒಂದು ಕುತೂಹಲ ಇದೆ, ನಿಜಕ್ಕೂ ಈ ಮಹಿಳಾ ಕೋಟದಲ್ಲಿ ಸಿಗುತ್ತಾ, ಅಥವಾ ಇಲ್ಲಿರುವಂತ TD ರಾಜೇಗೌಡರು ಅಥವಾ ಶ್ರೀನಿವಾಸ್ ಅವರಿಬ್ಬರಲ್ಲಿ ಯಾರಿಗಾರು ಸಿಗುತ್ತಾ? ಏನಾದ್ರೂ ಇಲ್ಲಿವರೆಗೂ ಕೂಡ ಫಲಿತಾಂಶದಲ್ಲಿ ಅನ್ಯಾಯವಾಗಿದೆ ಅಂತ ಏನು ಹೇಳ್ತಿದ್ರಲ್ಲ, 4 ವರ್ಷ ಅಧಿಕಾರದಿಂದ ವಂಚಿತರಾದ್ರು ಅಂತ ಹೇಳಿ ಗಾಯತ್ರಿ ಶಾಂತೇಗೌಡರು ಏನ್ ಹೇಳ್ತಿದ್ದಾರೆ. ಹಾಗಾಗಿ ಅವ್ರಿಗೇನಾದ್ರೂ ಇನ್ನು 1.5 ವರ್ಷ ಏನಾದ್ರು ಅವಕಾಶ ಮಾಡ್ಕೊಡ್ತಾರ? ಸೊ ಒಂದಷ್ಟು ಕುತೂಹಲ ಇದೆ, ನೋಡ್ಬೇಕು. ಒಟ್ಟಲ್ಲಿ ಚಿಕ್ಕಮಂಗ್ಳೂರು ಕಾಫಿ ನಾಡಲ್ಲಿ ಎಲ್ಲರೂ ಆಕಾಂಕ್ಷಿಗಳೇ. ಅಕ್ಷಯ್, ಜಮೀರ್ ಅವ್ರ ವಿಚಾರ ಮಾತಾಡಿದ್ರಿ.
ಜಮೀರ್ ಅವರ ಆಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದಷ್ಟು ಹೊಸ ಮುಖಗಳು, ಅದ್ರಲ್ಲೂ ಅಲ್ಪಸಂಖ್ಯಾತರು ಈ ಸಲ ಎಂಟ್ರಿ ಕೊಡ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಕನೀಜ್ ಫಾತಿಮಾ ಹೆಸರು ಕೇಳಿ ಬರ್ತಾ ಇದೆ. ಹಾಗೇನೆ ಮೈಸೂರಿಂದ ತನ್ವೀರ್ ಸೇಠ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಕೊಡಗಿಂದ ಎಸ್ ಪೊನ್ನಣ್ಣ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಶರದ್ ಬಚ್ಚೇಗೌಡರ ಹೆಸರು ಕೇಳಿ ಬರ್ತಾ ಇದೆ. ಯಾವ್ದೆಲ್ಲ ಸರ್ಪ್ರೈಸ್ ಪ್ಯಾಕೇಜ್ ಇದೆ ಅನ್ಸುತ್ತೆ? ಈಗ ನೀವು ಇಷ್ಟು ಹೆಸರು ಏನ್ ಹೇಳಿದ್ರಿ, ಇದು ಬಹುತೇಕ ಕನ್ಫರ್ಮ್. ಎಸ್ ಪೊನ್ನಣ್ಣ ಇರ್ಬೋದು, ಕೊಡಗು ರೆಪ್ರೆಸೆಂಟೇಷನ್ ಇದುವರೆಗೆ ಸಿಕ್ಕಿರ್ಲಿಲ್ಲ. ಸೊ ಕಾಂಗ್ರೆಸ್ಗೆ ಅಲ್ಲಿ ಮೊದಲ ಬಾರಿಗೆ ದೀರ್ಘಾವಧಿಯ ಬಳಿಕ ಈ 2 ಶಾಸಕ ಸ್ಥಾನ ಸಿಕ್ಕಿರುವಂತದ್ದು. ತನ್ವೀರ್ ಸೇಠ್ ಪಣ ಬದಲಿಸಿದ ಕಾರಣಕ್ಕೋಸ್ಕರ ತನ್ವೀರ್ ಸೇಠ್ ಅವರಿಗೆ ಸಿಗ್ಬಹುದು ಅಂತೇಳಿ. ರಿಜ್ವಾನ್ ಅರ್ಷದ್ ಅಗೇನ್ ಯಂಗ್ ಫೇಸ್, ಜೊತೆಗೆ ದಾವಣಗೆರೆ ಬೈ ಎಲೆಕ್ಷನ್ ಲೆಕ್ಕಾಚಾರ ಅದರ ಬೆನಿಫಿಟ್ ಇದ್ದಂಗಿದೆ. ಇನ್ನು ಶರತ್ ಬಚ್ಚೇಗೌಡರು ಮೊದಲ ಲಿಸ್ಟ್ ನಲ್ಲೇ ಶರತ್ ಬಚ್ಚೇಗೌಡ ಹೆಸರಿತ್ತು. ಈಗ ಫೈನಲ್ ಲಿಸ್ಟ್ ನಲ್ಲಿ ಆ ಹೆಸರು ಕನ್ಫರ್ಮ್ ಆಗಿರುವಂತದ್ದು. ಉಳಿದ ಹಾಗೆ ಯಾರೆಲ್ಲ ಯಂಗ್ಸ್ಟರ್ಸ್ ಯಾರಿದ್ದಾರೆ, ಫ್ರೆಶ್ ಮುಖಗಳು ಯಾರಿದ್ದಾರೆ, ಬಹುತೇಕ ಈ ಕಡೆ ಈ ಬೆಲ್ಟ್ ಅವರೇ ಜಾಸ್ತಿ ಇದ್ದಂಗಿದ್ದಾರೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕರ್ನಾಟಕ ಭಾಗದವರೇ, ಅಂದ್ರೆ ಹಳೆ ಮೈಸೂರು ಮತ್ತು ಮಧ್ಯ ಕರ್ನಾಟಕ ಈ ಭಾಗದವರೇ ಜಾಸ್ತಿ ಇದ್ದಂಗಿದ್ದಾರೆ. ಉತ್ತರ ಕರ್ನಾಟಕದವರು ಅಷ್ಟು ಜನ ಇಲ್ಲ ಯಂಗ್ ಫೇಸ್ಗಳ ಪೈಕಿ, ಹೊಸ ಮುಖಗಳ ಪೈಕಿ. ಎಸ್, ಮಧ್ಯ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಯಶವಂತ್ ಅವ್ರನ್ನ ಕೇಳ್ಬೇಕು. ಅವ್ರ ಜವಾಬ್ದಾರಿ ಹೆಚ್ಚಿದೆ. ಹಿರಿಯರು ಬೈ ಎಲೆಕ್ಷನ್ ಕೂಡ ಮಾಡಿಸ್ಬೇಕು. ಸುಧಾಕರ್ ಅವ್ರ ಸ್ಥಾನವನ್ನ ಯಾರು ತುಂಬ್ತಾರೆ ಚಿತ್ರದುರ್ಗದಿಂದ? ಗೋವಿಂದಪ್ಪ ಅವರ ಅಥವಾ ಗೋವಿಂದಪ್ಪನವ್ರು ಕೂಡ ಕೇಳಿ ಬರ್ತೀವಿ. ರಘುಮೂರ್ತಿ? ಗೋವಿಂದಪ್ಪನವ್ರಿಗೆ ಕುರುಬ ಸಮುದಾಯಕ್ಕೆ ಸೇರೋ ಒಂದು ಕಾರಣ, ಯಾಕಂದ್ರೆ ಈಗ ಕುರುಬ ಕಮ್ಯುನಿಟಿಗೆ ಆಲ್ರೆಡಿ ಮೆಜಾರಿಟಿ ಆಫ್ ಮಿನಿಸ್ಟ್ರಿ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಂದಷ್ಟು ಅಲ್ಲಾಡ್ತಾ ಇದೆ ಅವ್ರದ್ದು ಆ ಚೇರು. ಅದ್ರ ಬಿಟ್ಟು ಎಸ್ ಟಿ ಕಮ್ಯುನಿಟಿಯಲ್ಲಿ ರಘುಮೂರ್ತಿ ಹೆಸರು ಕೇಳಿ ಬರ್ತಾ ಇದೆ, ಎಸ್ ಟಿ ಕಮ್ಯುನಿಟಿ ಕೊಡಬೇಕು ಅಂತೇಳಿ. ಇನ್ನು ಬಳ್ಳಾರಿಯಲ್ಲಿ ಒಂದು ದೊಡ್ಡ ನಾಗೇಂದ್ರ ಮತ್ತು ನಾರಾ ಭರತ್ ರೆಡ್ಡಿ ಹೊರಗಡೆ ಬಂದ್ರು. ಅದಾದ್ಮೇಲೆ ಈಗ ಎಸ್ ಟಿ ಕಮ್ಯುನಿಟಿ ಕೊಡಬೇಕು ಅಂತ ಹೇಳಿ ಕೇಳಿ ಬರ್ತದೆ. ಅದರಲ್ಲಿ ರಘುಮೂರ್ತಿ ಹೆಸರು ಕೇಳಿ ಬರ್ತಿದೆ. ಇದರ ರಘುಮೂರ್ತಿ ಯಾರ ಬಿಜಿ ಗೋವಿಂದಪ್ಪ ಅಂತ ಹೇಳಿ. ಇನ್ನೊಬ್ರು ಎನ್ ವೈ ಗೋಪಾಲಕೃಷ್ಣ, ತುಂಬಾ ಹಿರಿಯರು, ಮೊಳಕಾಲ್ಮೂರು 6 ಬಾರಿ MLA ಆದಂತವ್ರು, ಹಿರಿಯ ಜೀವ, ನನಗೆ ಕೊಡಿ ಅಂತ ಹೇಳಿ ಕೂಡ ಅವರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಬಟ್ ಎಸ್ ಟಿ ಕಮ್ಯುನಿಟಿಯಲ್ಲಿ ಕೊಟ್ರೆ ರಘುಮೂರ್ತಿ ಆರ್ ಎನ್ ವೈ ಗೋಪಾಲಕೃಷ್ಣ, ಎಸ್ ಟಿ ಕಮ್ಯುನಿಟಿಯನ್ನು ಬಿಟ್ಟು ಕೊಟ್ರೆ ಈ ಕಡೆ ಬಿಜಿ ಗೋವಿಂದಪ್ಪ ಹೆಸರು ಕೇಳಿ ಬರ್ತಾ ಇರುವಂತದ್ದು ಮಧ್ಯ ಕರ್ನಾಟಕದಲ್ಲಿ. ಎಸ್, ಈಗ ಹಾಸನದ ವಿಚಾರಕ್ಕೆ ಬರೋಣ. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ JDS ಇಂದ ಕಾಂಗ್ರೆಸ್ ಕರ್ಕೊ ಬಂದ್ರು. ಎಸ್, ಹಾಗಾಗಿ ಅವರು ಮೊದಲನೇ ಬಾರಿಲೇ ಏನು ಸಚಿವ ಸಂಪುಟ ವಿಸ್ತರಣೆ ಆಯ್ತು. ಸಿದ್ದರಾಮಯ್ಯ ಏನು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಟೈಮಲ್ಲಿ ಅವರು ಇಲ್ಲ ನಾನು ಮಂತ್ರಿ ಆಗ್ತೀನಿ ಅನ್ನುವಂತ ಆಶಾಭಾವನೆಯನ್ನ ಹೊಂದಿದ್ರು. ಕಾರಣ ಸಿದ್ದರಾಮಯ್ಯನ ನನ್ನನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ಬಿಜೆಪಿ ಕರ್ಕೊಂಡು ಅವರಿಗೋಸ್ಕರನೇ, ಸಿದ್ದರಾಮಯ್ಯಗೋಸ್ಕರನೇ ನಾನು ಕಾಂಗ್ರೆಸ್ ಸೇರ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಕೂಡ ಶಿವಲಿಂಗೇಗೌಡರು ಹೇಳಿದ್ದಂಥದ್ದು ನಿಮಗೆ ಗೊತ್ತಿದೆ. ಅಲ್ಲಿ ಹಾಸನ ರಾಜಕಾರಣ ಹೇಗಿದೆ ಅಂತ ಹೇಳಿದ್ರೆ ದೇವೇಗೌಡರ ಕುಟುಂಬಕ್ಕೆ ಸೆಡ್ಡು ಹೊಡೆದು ಇವರು ಕಾಂಗ್ರೆಸ್ಗೆ ಸೇರಿದಂಥದ್ದು. ಆದ್ರೆ ಮೊದಲನೇ ಬಾರಿ ನಡೆದಂತ ಇದರಲ್ಲಿ ಅವರಿಗೆ ಅವಕಾಶ ಸಿಗ್ಲಿಲ್ಲ. ಆದ್ರೆ ಈ ಬಾರಿ ಅಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಇರುವಂತದ್ದು ಒಬ್ಬರೇ ಒಬ್ಬ ಏಕೈಕ ಕಾಂಗ್ರೆಸ್ MLA. ಇನ್ನು ಉಳಿದಂತ 4 ಸ್ಥಾನ ಏನಿದೆ JDS MLA ಇರುವಂತದ್ದು. ಇನ್ನು 2 ಸ್ಥಾನದಲ್ಲಿ ಸಕಲೇಶ್ಪುರ ಮತ್ತು ಬೇಲೂರಲ್ಲಿ ಬಿಜೆಪಿ MLAಗಳು ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ನಾವು ಪಕ್ಷವನ್ನ ಸಂಘಟನೆ ಮಾಡಬೇಕು ಮುಂಬರುವ ಚುನಾವಣೆ ದೃಷ್ಟಿಯಿಂದ ಅನ್ನೋ ಲೆಕ್ಕವನ್ನ ಹಾಕೊಂಡ್ರು ಕೂಡ ಆಲ್ಮೋಸ್ಟ್ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತ ವಿಚಾರಗಳು ದಟ್ಟವಾಗಿರುವಂತದ್ದು. ಅಕ್ಷಯ್, ಮುಖ್ಯವಾಗಿ ಹೊಸಬರಿಗೆ ಕನಿಷ್ಠ 1 ಡಜನ್ ಸಚಿವ ಸ್ಥಾನವನ್ನ ಕೊಡಬೇಕು. ಅಂದ್ರೆ ಫಸ್ಟ್ ಟೈಮ್ ಸಚಿವರಾಗ್ತಾರೆ ಅಥವಾ ಫಸ್ಟ್ ಟೈಮ್ MLA ಆಗಿರ್ತಾರೆ, ಗೆದ್ದಿರ್ಬೋದು ಶಾಸಕ ಸ್ಥಾನ, ಹೊಸಬರು ಎಂಟ್ರಿ ಕೊಡ್ತಾರೆ ಅಂತ. ಇದು 2028 ಚುನಾವಣೆ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಗೌತಮ್ ಗಂಭೀರ್ ಸ್ಟಾರ್ ಕಲ್ಚರ್ ಬೇಡ ಅನ್ಬಿಟ್ಟು ಟೀಮ್ ಇಂಡಿಯಾನೇ ಹಾಳು ಮಾಡಾಕ್ಬಿಟ್ರು. ಈಗ ಯಂಗ್ಸ್ಟರ್ಸಿಗೆ ಅವಕಾಶ ಕೊಟ್ರೆ, ಎಕ್ಸಾಂಪಲ್ ಮಾದೇವಪ್ಪನ ಹೊರಗೆ ಕೂರ್ಸಿದ್ರು, ಎಕ್ಸಾಂಪಲ್ ತನ್ವೀರ್ ಸೇಠ್ನ ಹೊರಗೆ ಕೂರ್ಸಿದ್ರು ಅಂತ ಅನ್ಕೊಂಡ್ರೆ 2028 ಚುನಾವಣೆಗೆ ಅವರೆಲ್ಲ ಯಾಕೆ ನಿಂತ್ಕೋಬೇಕು? ಯಾಕೆ ಪಕ್ಷಕ್ಕೆ ಬಲಪಡಿಸ್ಬೇಕು? ಹೀಗಾಗಿ ಹೊಸಬರಿಗೆ ಹೆಚ್ಚಾಗಿ ಅವಕಾಶ ಕೊಡೋದು ಒಳ್ಳೇದ ತಪ್ಪ? ಲೈಕ್ ಒಂದೇನು ಅಂತ ಹೇಳಿದ್ರೆ, ಈಗ ಒಂದು ಕ್ಯಾಸ್ಟ್ ರೆಪ್ರೆಸೆಂಟೇಷನ್ ಮಾಡ್ಲೇಬೇಕಾಗತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಚಾಮರಾಜನಗರಕ್ಕೆ ಬಂದ್ರೆ ಪುಟ್ಟರಂಗ ಶೆಟ್ಟಿ ಏಕೈಕ ಉಪ್ಪಾರ ಸಮುದಾಯದ ಮತಗಳು ತುಂಬಾ ಇದಾವೆ, ಪ್ರಭಾವ ಬೀರುವಂತ ಮಟ್ಟಕ್ಕಿದೆ. ಅಲ್ಲಿ ನೀವು ರೆಪ್ರೆಸೆಂಟೇಷನ್ ಕೊಡ್ಬೇಕು. ನೀವು ಕೊಡದೆ ಹೋದ್ರೆ ನೆಕ್ಸ್ಟ್ ಆಮೇಲೆ ಇದು ಲಾಸ್ಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ರೀಶಫಲ್ ಮೋಸ್ಟ್ಲಿ ಇದೆ. ಇನ್ನು ಎಕ್ಸ್ಟ್ರೀಮ್ ಕೇಸಿಗೆ ಬಹುಶಃ ನೆಕ್ಸ್ಟ್ ಇಯರ್ ಏನೋ ಆದ್ರೂ ಆಗ್ಬಹುದು, ಇಲ್ಲ ಅಂದ್ರೆ ಇಲ್ಲ. ಸೊ ಇದು ಫೈನಲ್ ಕ್ಯಾಬಿನೆಟ್. ಸೊ ನೀವ್ ಹೇಳದಾಗೆ ಹಿರಿಯರನ್ನ ಏನಾದ್ರೂ ಕೈ ಬಿಟ್ಟು ಹೋದ್ರೆ, ಈಗ ಡಾಕ್ಟರ್ H.C. ಮಹದೇವಪ್ಪ ಇರ್ಬೋದು, ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್ ಇರ್ಬೋದು, ಸಂತೋಷ್ ಲಾಡು ಕೆಲಸ ಮಾಡಿದ್ದಾರೆ. ಜೊತೆಗೆ ಮಧು ಬಂಗಾರಪ್ಪ ಇರ್ಬೋದು, ಈಡಿಗ ಸಮುದಾಯದ ಯೂತ್ ಫೇಸ್. ಸೊ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ನೀವು ಹೇಳದಾಗೆ ಈಗ ಸಚಿವ ಸ್ಥಾನ ಬೇಡ, ಈಗ ಫಾರ್ ಎಕ್ಸಾಂಪಲ್ ಈಗ ಮಧು ಬಂಗಾರಪ್ಪ ಇರ್ಬೋದು, H.C. ಮಹದೇವಪ್ಪ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ನಿಮಗೆ ಕೊಡಲ್ಲ ಅಂತ ಹೇಳಿದ್ರೆ ದೇ ವಿಲ್ ಕೀಪ್ ಕ್ವೈಟ್. ಹಾಗಾಗಿ
ಈಗ ನೆಕ್ಸ್ಟ್ ಆಗುವಂತದ್ದು ಡೈರೆಕ್ಟ್ ಎಲೆಕ್ಷನ್. ಹ್ಮ್. ಈಗ 3 ವರ್ಷದ ಅವಕಾಶ ಇತ್ತು, 3 ವರ್ಷದಲ್ಲಿ ಬಹುಶಃ ಇವ್ರು 2 ಸಲ ಎಕ್ಸ್ಪಾನ್ಷನ್ ಇಲ್ಲ ರೀಶಫಲ್ ಮಾಡ್ಕೋಬೇಕಿತ್ತು, ಮಾಡ್ಕೊಡ್ಲಿಲ್ಲ. ಈಗ ಕ್ಯಾಬಿನೆಟ್ ಹೊಸದಾಗಿ ಬಂದಿರುವಂತದ್ದು, ಸೊ ಅಪರ್ಚುನಿಟೀಸ್ ಅವಕಾಶಗಳೇನಿತ್ತು ಅವೆಲ್ಲ ಮಿಸ್ ಆಗಿದೆ. ನೀವು ಹೇಳದ ಹಾಗೆ ಸಮುದಾಯದಲ್ಲಿ ದೊಡ್ಡ ಪ್ರಭಾವ ಇರ್ತಕ್ಕಂತಹ ಮಂತ್ರಿಗಳು ಯಾರಿದ್ದಾರೆ ಅವರನ್ನ ನೀವು ಬೆನ್ಸಿಟರ್ ತರ ಮಾಡಿದ್ರೆ, ಗೌತಮ್ ಗಂಭೀರ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬೆನ್ಸಿಟರ್ ಮಾಡಿದ್ರೆ ಇಟ್ ವಿಲ್ ಸರ್ಟನ್ಲಿ ಇಂಪ್ಯಾಕ್ಟ್ ಆನ್ ಎಲೆಕ್ಷನ್ಸ್. ಆಮೇಲೆ ಬರುವಂತ ಯಂಗ್ ಫೇಸ್ಗಳು ಸಡನ್ ಆಗಿ ವೋಟ್ ಸ್ಪರ್ಜ್ ಮಾಡ್ತಾರೆ ಅಂತ ಹೇಳಿ ಗ್ಯಾರಂಟಿ ಏನ್ ಇರಲ್ವಲ್ಲ. ನಿಜ ನಿಜ ನಿಜ. ಎಸ್, ಕೊನೆಯದಾಗಿ ಯಶವಂತ್ ಅವ್ರಿಗೊಂದು ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಂಡಿದ್ದಂತ ಶಾಸಕ ಸ್ಥಾನದ್ದು ಶಿವಗಂಗಾ ಬಸವರಾಜು. ಶಿವಗಂಗಾ ಬಸವರಾಜನ ದಾವಣಗೆರೆ ಭಾಗದಲ್ಲಿ ಎಸ್ ಮಲ್ಲಿಕಾರ್ಜುನ ಹೇಳ್ತಾರೆ, ಇವ್ ನೋಡಪ್ಪ ಇವ್ನು ದಾವಣಗೆರೆ ಡಿ ಕೆ ಶಿವಕುಮಾರ್ ಅಂತಾರೆ. ಈ ಶಿವಗಂಗಾ ಬಸವರಾಜ್ಗೆ ಅವಕಾಶ ಸಿಗಲೂಬಹುದು. ಅಲ್ಲ, ಶಿವಗಂಗಾ ಬಸವರಾಜ್ ಅವಕಾಶ ಸಿಗಲೂಬಹುದು, ಸಿಗಬಾರ್ದು ಅಂತ ಏನು ನೀವಾಗಲೇ ಹೇಳಿದಂಗೆ ಹೊಸಬ್ರಿ ಕೊಡಬೇಕು ಅಂತ ಹೇಳಿದ್ರೆ, ಒಂದು ಡಜನ್ ಕೊಡಬೇಕು ಅಂತಾರೆ. ಅದ್ರಲ್ಲಿ ಅವ್ರ ಹೆಸರು ಕೇಳಬೈತು ಆರಂಭಿಕ ದಿನಗಳಲ್ಲಿ. ಆದ್ರೆ ಯಾವಾಗ ತುಂಬಾ ಆಪ್ತಿರ್ತಾರೆ ಮಿನಿಸ್ಟ್ರಿಗಳಿಗೆ, ಸಿಎಂಗೆ ಆಪ್ತಿರ್ತಾರೆ, ಆ ಸಂದರ್ಭದಲ್ಲಿ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಆ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಈಗ ಡಿ ಕೆ ಶಿವಕುಮಾರ್ ಶಿಷ್ಯ ಏನು ಶಿವಗಂಗಾ ಬಸವರಾಜ್ ರೆಡಿ ಆಗ್ಬೇಕಾಗತ್ತೆ. ಯಾಕಂದ್ರೆ ಎಸ್ ಮಲ್ಲಿಕಾರ್ಜುನ ಹಿರಿಯರಿದ್ದಾರೆ, ಸಮಾಜದ ಒಂದು ಪ್ರಭಾವಿ ರಾಜಕಾರಣಿ ಕೂಡ ಹೌದು, ಪ್ರಭಾವಿ ವ್ಯಕ್ತಿ ಕೂಡ ಹೌದು. ಹಾಗಾಗಿ ಅವ್ರು ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಮಲ್ಲಿಕಾರ್ಜುನ ಮನಿ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಒಂದಾದ್ರು. ಶಿವಗಂಗಾ ಬಸವರಾಜ್ ಕೂಡ ಮಾತನಾಡಿದ್ರು, ಇಲ್ಲ ಬೇರೆ ಕೊಡ್ಬೇಕಂತ ಮಾತನಾಡಿದ್ರು, ಇಷ್ಟೆಲ್ಲ ಆಗಿತ್ತು. ಅದೆಲ್ಲದ್ರ ನಡುವೆ ಫ್ಯಾಮಿಲಿ ಟಿಕೆಟ್ ಬಂತು, ಆದ್ರೆ ಪವರ್ಫುಲ್ ಫ್ಯಾಮಿಲಿ ಅಂತ ಅದು. ಹಾಗಾಗಿ ಎಲ್ಲೊಂದ್ ಕಡೆ ಶಿವಗಂಗಾ ಬಸವರಾಜ್ ಹೆಸರು ಕೊನೆ ದಿನಗಳಲ್ಲಿ ಅದು ಡ್ರಾಪ್ ಆಗ್ತಾ ಇದೆ. ಎಸ್ ಮಲ್ಲಿಕಾರ್ಜುನ ಹೆಸರು ಈಗ ಮುನ್ನೆಲೆ ಬರ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, 4 ಜನ ಒಟ್ಟಾಗಿ ಆಲ್ಮೋಸ್ಟ್ 90% ಕನ್ಫರ್ಮ್ ಲಿಸ್ಟ್ ಅನ್ನ ಕೊಟ್ಟಿದೀವಿ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಈ ಒಗ್ಗಟ್ಟು ಹೊಸ ಮುನ್ಸೂಚನೆಯ ಆರಂಭ. ನಿರೀಕ್ಷಿಸ್ತಾ ಇರಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.